ಅಲ್ಲ ಒಂದು ಮಾತು ಕೇರಿ ಏನತ್ ನಿನಗೆ? ಹಾಂ, ಒಂದು ಮಾತು ಕೇಳಿದಕ್ಕೆ ಹಿಂಗೆ ಯಾಕೆ ಮಾಡಕತ್ತಿದ್ದಿ ನೀನು? ಏನು ದೇವ್ಗೆ ಬಂದು ಹೊಕ್ಕೊಂತೇನೆ ನಿನಗೆ? ಮನ್ಯಾಗಿನವ್ರನ್ನ ಮನೆಯಾಗೆ ಎಲ್ಲಿದಾರ ಅಂತ ಕೇಳೋಕೆ ಹೋಗ್ಬಾರ್ದು ನೀನು. ಏನೋ ಬಾಯಿಗೆ ಬಂತು ಕೇಳೀನಿ. ಕೇಳ್ತಾರ ನೀವು ಕೇಳ್ದ ಏನು ಮಾಡ್ತೀರಿ? ಬಾಯ ಕೇಳೋದಂದ ಮಾಡ್ತೀರಿ ಅಷ್ಟೇ. ಹೌದು, ಮತ್ತೆ ಮನ್ಯಾಗಿನವ್ರನ್ನ ಮನ್ಯಾಗ ಎಲ್ಲಿದಾರ ಅಂತ ಕೇಳಬಾರ್ದು ಅಂದ್ರೆ ಹೆಂಗೆ ನಿನ್ನ ಮಾತಿನ ಅರ್ಥ? ಹಾಂ, ಒಂದು ಮಾತಾದ್ರೂ ಕೇಳಬೇಕಲ್ಲ. ಅಕ್ಕಿ ಎಷ್ಟ ಮಾಡಿದ್ರು ನನ್ನ ಹೆಂಡತಿ ಅದಾಳ ಇಲ್ಲ? ಏನು ಹೊರಗಿನ ಕೇಕಿನ ಅಕ್ಕಿ ಈ ಮನೆ ಸೊಸಿ ಅದಾಳ. ಏನೋ ಒಂದೊಂದು ಸರಿ ಸಿಟ್ನ್ಯಾಗ ಬೈತಿರ್ತಾನೋ. ಎಷ್ಟ ಮಾಡಿದ್ರು ಆಕೆ ನಾನು ತಾಳಿ ಕಟ್ಟಿದ್ದು ಹೆಂಡ್ತಿನಲ್ಲ. ಏನು ಈ ಮನೆ ಕೆಲಸದಾಗ ಏನಕ್ಕೆ? ಅಲ್ಲ ನೀನು ಮಾತಾಡೋದು ಹೆಂಗೈತಿ ನೋಡು. ಈ ರೀತಿ ಎಲ್ಲ ಮಾತಾಡಿದ್ರೆ ಮತ್ತೆ ನಾನು ಸಿಟ್ನ್ಯಾಗ ಹಿಂಗೆ ಮಾತಾಡೋದು ನೋಡು. ಅಂದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ನೀವು ಮದುವೆ ಆಗಿಲ್ಲ ಅಂತೇಳಿ ನನಗೆ ಸುಳ್ಳು ಮದುವೆ ಆಗಿ ನನ್ನನ್ನು ಮೋಸ ಮಾಡಿದ್ರಿ. ನನ್ನ ಜೀವನ ಎಲ್ಲ ಹಾಳು ಮಾಡಿದ್ರಿ ಮಾವ. ನೀವು ಇಷ್ಟು ವರ್ಷ ನಿಮ್ಮನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದು ತಪ್ಪಾಯ್ತು. ನನಗೆ ಗೊತ್ತಿದ್ದು ನಾನು ಮದುವೆ ಆಗಬಾರ್ದಾಗಿತ್ತು ನಿಮ್ಮನ್ನ. ಅಂದ್ರೆ ನೀವು ಆಕಿನ ಇಷ್ಟಪಟ್ಟ ಮದುವೆ ಆಗಿದ್ದೀರಿ. ಹೌದು, ನಾಕೆ ಇಷ್ಟಪಟ್ಟ ಮದುವೆ ಆಗಿದ್ದು ನೋಡು. ಏನು ಮಾಡ್ತಿ ಈಗ ಹೇಳು? ಏನು ಮಾಡ್ತಿ ಈಗ? ಅಯ್ಯೋ ದೇವ್ರೆ, ನೋಡ್ರಿ ಅತ್ತಿ ನೋಡ್ರಿ. ನೀವು ನೋಡಿದ್ರೆ ಇಲ್ಲ ಅವನು ನಿನ್ ಬಿಟ್ಟು ಆಕಿನ ಇಷ್ಟಪಟ್ಟಿಲ್ಲ, ಆಕಿನ ರೊಕ್ಕ ಕೊಟ್ಟಿ ಸಲುವಾಗಿ ಮದುವೆ ಆಗಿದ್ದಾನಂತ ನೀವು ಹೇಳ್ತೀರಿ. ಇವ್ರು ನೋಡಿದ್ರೆ ಇಷ್ಟಪಟ್ಟ ಮದುವೆ ಆಗಿದ್ದಾನಂತ ಇವಾಗ ಅವ್ರ ಮನಸ್ಸಿನ ಮಾತೆಲ್ಲ ಹೊರಗೆ ಬರಕತ್ತಾವ. ನೋಡ್ರಿ, ನೀವೆಲ್ಲ ಸೇರಿಸಿ ನನಗೆ ಮೋಸ ಮಾಡಿದ್ರಿ. ಹೇಳಿ ಮಾವ. ನೋಡು ಖುಷಿ, ಬಾಯಿ ಮುಚ್ಚು. ಮನೆಗೆ ಬಂದ್ರೆ ಬರೀ ನಿಂದು ರಾಮಾಯಣ ಕೇಳೋದಾಗೈತೆ ನನಗೆ. ಒಂದು ದಿನಾರು ನಂಗೆ ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿದ್ದಿ. ಆಕೆ ಮನೆಗೆ ಬರ್ಕೊಡ್ದಂದ್ರೆ ರೀ ನಿಮ್ಗೇನು ಬೇಕು, ನೀರು ತೊಗೊಂಬರಲ್ಲ, ಚಹಾ ತೊಗೊಂಡ್ಬರಲ್ಲ, ಊಟ ಮಾಡ್ತೀರಾ, ಟವಲ್ ಕೊಡ್ಲಾ ಅಂತ ಎಲ್ಲ ಕೇಳ್ತಾಳೆ. ಆದ್ರೆ ನೀನು ಒಂದು ದಿನ ಆಕಿಲ್ದಾಗ ನೀನು ಹಿಂಗೇನಾದರೂ ಮಾಡಿದಿ. ಮನೆಗೆ ಬರೋರಾಗ ರಾಮಾಯಣ ತಕೊಂಡು ಕುಂತಿದ್ದಿ. ಬರೀ ಆ ಕಡೆಯಿಂದ ಬರ್ಕೊಡ್ದು ಈ ಕಡೆ ಒದರಿ ಇದ್ರೆ ಹೆಂಗೆ ಆಗ್ಬೇಡ ನಮಗೆ? ಸಿಟ್ಟು ಬರಂಗಿಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ನಾನು ಕೇಳದಿರೋದು ತಪ್ಪಾಗೋಯ್ತಾ? ಆಕೆ ಮನೆ ಕೆಲಸದಾಕಿ ಆಕೆಲ್ಲ ಕೇಳ್ತಾಳು. ನಾನು ಈ ಮನೆ ಸೊಸೆ ಅಂತ ನಾನು ಅನ್ಕೊಂಡು ಕೇಳ್ತಾ ಇರಲಿಲ್ಲ. ಅಂದ್ರೆ ನಿಮಗೆ ಬಂದ ತಕ್ಷಣ ಅದನ್ನೆಲ್ಲ ನಾನು ಕೇಳಬೇಕಾಗಿತ್ತು. ಕೇಳ್ತಾ ನಿಮ್ಮನ್ನ ಆಕಿನ ಕೇಳತ್ತಿದ್ದಿ ಅಂತ ಅಂದಿದ್ಕೆ ನಿಮಗೆ ಸಿಟ್ಟು ಬರಾಕತ್ತಲ್ಲ. ಆಕಿಲ್ಲ, ಈ ಮನೆ ಬಿಟ್ಟು ಹೋದ್ಲು. ಏನು ಮಾಡ್ತೀರಿ ಹೇಳ್ರಿ ಇವಾಗ? ಹೋದ್ರೆ ಹೋಗ್ಲಿ, ನೀನದು ಎಲ್ಲ ಮಾಡಾಕ ನೀನು ಮಾಡು. ಯಾಕೆ ನಿನಗೆ ಮಾಡೋಕ್ಕಾಗಿಲ್ಲನ? ನೀನು ತಾಳಿ ಕಟ್ಟಿಸ್ಕೊಂಡಿದ್ಯಲ್ಲ, ನೀನು ಮಾಡು. ಹೋಗು, ನನಗೆ ಸ್ವಲ್ಪ ಕುಡಿಯೋಕೆ ನೀರು ತೊಗೊಂಡು ಬರೋ. ಹಂಗೆ ಬರುವಾಗ ಒಂದು ಟವಲ್ ತೊಗೊಂಡು ಬಾ ಮುಖ ಒರೆಸ್ಕೊಳಕ್ಕೆ. ನಾನು ಮುಖ ತೊಳ್ಕೊಂಡು ಬರ್ತೇನೆ. ಸರಿ ಮಾವ, ಹೋಗಿ ತೊಗೊಂಡು ಬರ್ತೇನೆ. ಆದ್ರೆ ಇವಾಗ ನಾನು ತೊಗೊಂಡು ಬರಂಗಿಲ್ಲ. ಇನ್ನೊಂದ್ಸರಿ ನೀವು ಬರ್ತಾರಲ್ಲ, ನಾನು ಅವಾಗ ತೊಗೊಂಡು ಬರ್ತೇನೆ. ಈಗ ನೀವು ಹೇಳಿರೋದನ್ನು ನಾನು ಕೇಳೋಂಗಿಲ್ಲ. ನೀವು ಆಕಿನ ಇಷ್ಟಪಡತ್ತಾರಂತ ನನಗೆ ಹೇಳಿದ್ಕ ಇಷ್ಟಪಟ್ಟ ಮದುವೆ ಆಗಿದ್ದಾನಂತ ಹೇಳಿದ್ರಲ್ಲ. ಹಂಗಾದ್ರೆ ನೀವು ಆಕಿನ ಇಷ್ಟಪಟ್ಟ ಮದುವೆ ಆದ್ಮೇಲೆ ನನ್ನ ಕೊರಳಿಗೆ ಯಾಕೆ ತಾಳಿ ಕಟ್ಟಿದ್ರಿ? ಹೇಳಿ ಮಾವ, ಹೇಳಿ. ಇದಕ್ಕೆ ಉತ್ತರ ಕೊಟ್ಟ ನೀವು ಇಲ್ಲಿಂದ ಹೋಗಿ. ಅಯ್ಯೋ, ಯಾಕೆ ಹಿಂಗೆ ತಲೆ ಕೆಟ್ಟರಂಗೆ ಆಡಕತ್ತಿದ್ದಿ? ಹೊರಗಡೆ ಬಿಸಿಲಾಗಿಂದ ಬಂದಿರ್ತವೆ. ಬಂದು ಕುಡ್ದು ಅಂದ್ರೆ ನೀ ಚಾಲ ಮಾಡ್ರೆ ನನಗೆ ಸಿಟ್ಟು ಬರಂಗಿಲ್ಲೇನ? ಸಿಟ್ನ್ಯಾಗ ಏನೋ ಅನ್ನಿ ಅದನ್ನ ಹಿಡ್ಕೊಂಡು ಕೂತು ಬಿಟ್ಟೆ ನೀನು. ಅಯ್ಯೋ ಯವ್ವಾಕಿ ಎಂತಾಕಿನ ತೊಗೊಂಬಂದ್ಬಿಟ್ಟಿದ್ವಿ ಯವ್ವಾಕಿ. ಇಷ್ಟು ವರ್ಷ ಪ್ರೀತಿ ಮಾಡಿದಾಳು, ಏನು ಅರ್ಥ ಮಾಡ್ಕೊಂಡಾಳಿಕಿ ನಾನು ಒಂಚೂರು ಅರ್ಥನ ಮಾಡ್ಕೊಂಡಿಲ್ಲಿಕ್ಕಿ. ನೀವು ಇಷ್ಟು ವರ್ಷ ಪ್ರೀತಿ ಮಾಡಿದಾರಲ್ಲ, ನೀವೇನು ಅರ್ಥ ಮಾಡ್ಕೊಂಡ್ರ? ನೀವೇನು ಅರ್ಥ ಮಾಡ್ಕೊಂಡ್ರ ಅಂತ ನಾನು ನಿಮ್ಮನ್ನ ಅರ್ಥ ಮಾಡ್ಕೋಬೇಕು. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳಕ. ಹೇಳಿ ಮಾವ. ಆಯ್ತು ಬಿಡುವ, ನಂದ ತಪ್ಪ ಆತನ. ನೀ ಏನೂ ಅನ್ಲಿಲ್ಲ, ನಾನು ನಿನ್ನ ಕೇಳಿ ನಾನು ನಿನ್ನ ಮ್ಯಾಗ ಜಗಳಕ್ಕೆ ಬನ್ನಿ. ಸರಿನಾ ಖುಷಿ? ಈಗ ನಿನಗೆ ಸಮಾಧಾನ ಆಯ್ತು? ತಪ್ಪ ಅಂತ ಕೇಳಿದ್ನಲ್ಲ, ಹೋಗಿವಾಗ ಈಗಾದ್ರೂ ತೊಗೊಂಡು ಬರ್ತೇನೆ ಕುಡಿಯೋಕೆ ನೀರ? ಏನು ಖಾಲಿ ಬೀಳ್ಬೇಕು ನಿನಗೆ? ಯಾಕೆ ಮಾವ ಇವತ್ತು ಈ ರೀತಿ ಎಲ್ಲ ಮಾತಾಡತ್ತೀರಿ? ಮದು ಕನ್ಸತಿಲ್ಲ ಅಂತೇಳಿ ನಿಮ್ಗೆ ಇಷ್ಟೆಲ್ಲ ಬೇಜಾರಾಗತ್ತತಿ. ಆ ಬೇಜಾರು ಕೋಪ ತೊಗೊಂಡು ಬಂದ ನನ್ನ ಮೇಲೆ ಹಾಕತ್ತೀರಿ. ನಾನೇನಂತ ತಪ್ಪು ಮಾಡಿ ನಿಮ್ಗೆ? ನನ್ನ ಮೇಲೆ ಯಾಕೆ ಹಾಕ್ತೀರಿ ನೀವು? ಆಕೆ ಬರ್ತಿರ್ಬೋದು ಇವಾಗ. ಆಕೆ ತಂದು ಕೊಡುವವರೆಗೂ ಕುಂದ್ರಿ. ನಾನಂತೂ ತಂದು ಕೊಡೋಂಗಿಲ್ಲ. ಎಂತಕ್ಕಿಂತ ತಂದು ಕಟ್ಟಿದ್ದೀನಿ ನೋಡಿ ನನಗೆ. ಅಲ್ಲ, ನಾನು ಇಷ್ಟಪಡದೆ ಇರೋ ಹುಡುಗಿ ಎಲ್ಲನೂ ತಂದ ಮಾಡ್ತಾಳೆ. ಇಷ್ಟಪಡೋ ಹೆಂಡ್ತಿ ನಾನು ಕೊಡಂಗಿಲ್ಲ ಹೋಗಂತ ಮೂತಿ ತಿರ್ಕೊಂತ ಹೋಗ್ಕಾಳ. ಇಂಥವ್ರಿದ್ರೆ ಏನು ಮಾಡಲಿ ಹೇಳ? ನಾನು ಹೊರಗಡೆ ಕೆಲಸ ಮಾಡಿ ಬಂದಿರ್ತಾವೆ. ದರ್ಕೊಂಡು ಬಂದವ್ರಿಗೆ ನೆಮ್ಮದಿ ಅನ್ನೋದಿಲ್ಲೇನೆ ಮನ್ಯಾಗ? ಛೇ, ನಾನು ಯಾಕಾರ ಬನ್ನಿ ಒಂದ್ಸತಿ ಹೊಕ್ಕಂತ ಹೋಗೋ ಕಡೆ ಇರ್ರಿ ಆ ಕಡೆ ಹತ್ತಿ ಸೊಸಿ ಆರಾಮಾಗಿ. ನಿಂದ್ರಲ್ಲ ವೀರ್ಯ, ವೀರ್ಯ ನಿಂದ್ರ, ನಾ ತೊಗೊಂಡು ಬರ್ತಾನೆ ನಿಂದ್ರು. ಆಕೆ ತೊಗೊಂಬರ್ತಿದ್ರಿ ಏನಂತ ನಾ ತೊಗೊಂಬರ್ತಾನೆ ನಿಂದ್ರೆ. ಏನು ಹಾಳಾದ ಹುಡುಗಿ ಐತೆ ಏವ ಇದು? ಮನೆಗೆ ಬಂದು ಮಗನ ಒಂದು ಚರಿಗೆ ನೀರು ಕೊಡ್ದು ಹಂಗೆ ಕಳ್ಸಾಕತ್ತಲ್ಲ. ವೀರ್ಯ ಬಾ ಉಣ್ಣಾಕ ಹಚ್ತಾನೆ ಬಾ. ನಾನು ಮಟನ್ ಪಲ್ಯ ಮಾಡಿಟ್ಟೋಗ್ಯಾಳ ಮದು, ಹಚ್ಕೊಡ್ತಾನೆ ಕುಂದ್ರು. ಬೇಡ, ನೀವು ಹತ್ತಿ ಸೊಸಿ ಕುತ್ಕೊಂತ ತಿನ್ರಿ ಹೊಟ್ಟೆ ಹಿರಿಯೋಂಗೆ. ನನಗೆ ಊಟ ಬೇಡ, ಏನು ಬೇಡ. ಮನೆಗೆ ಬರ್ಕೊಡ್ದ ನೆಮ್ಮದಿ ಇಲ್ದಂಗೆ ಆಗೈತೆ ನನಗೆ. ಅತ್ತ ಹಾಳಾಗಿ ಎತ್ತರ ಹೋಗ್ತಾನ ಕಡೆ ಆರಾಮ್ ಇರನ್ನಕ್ಕೀಗಿ. ಹ್ಞೂ, ನಾನು ಆರಾಮಾಗಿರೋದಲ್ಲ, ನೀವು ಆರಾಮಾಗಿ ಅದರಿ. ಮತ್ತು ನನಗಂತಾರೇನು? ಹೋಗತ್ತಾರಲ್ಲ ಹೋಗ್ರಿ. ಆಕೆ ಹುಡ್ಕೊಂಬರಾಕ ಹೊಂಟಿರ್ಬೇಕು ಎಲ್ಲಿ ಹೋಗಾಳು ಅಂತೇಳಿ. ಆಕೆ ಕಾಣಿಸೋಳಲ್ಲ ಮನ್ಯಾಗ, ಚಡಪಡಿಸತಿರ್ಬೇಕು ಜೀವ ಹಂಗೆ. ಅದಕ್ಕಾಗಿ ಆಕೆ ಹುಡ್ಕೊಂಬರಕ್ಕೆ ಹೊಂಟಾನ ಅಂತ ಹೇಳಕ್ ಆಗವಲ್ತಲ್ಲ ಬಾಯ್ ಬಿಟ್ಟ. ಅದಕ್ಕಾಗಿ ಹೋಗಿ ಬರ್ತಾನೆ ಅಂತ ಹೊಂಟಿದ್ದಾರೆ ಅಲ್ಲ. ಅಯ್ಯೋ ದೇವ್ರ, ಎಲ್ಲಕ್ಕೂ ತಿಟ್ಟು ಮಾತಾಡೋದು ಕಲ್ತು ಬಿಟ್ಟು ಎಲ್ಲ ನಿನ್ನ ಖುಷಿ. ಇಲ್ಲೇ ಸಾಯ್ತನ್ ತಗೋ ಮನ್ಯಾಗನ, ಸಾಯ್ತಾನ ಇಲ್ಲಿ. ಹಾಳಾದ ಮನ್ಯಾಗ ನೆಮ್ಮದಿ ಇಲ್ದಂಗೆ ಆಗೈತೆ ನಮಗೆ. ಏನು ಉಣ್ಣಾಕ ಇಲ್ಲ, ಕುಡಿಯಾಕ ಒಂದು ನೀರು ಕೇಳಿರ ಮನ್ಯಾಗ ರಂಪಾಟ ಜಗಳಾಟ ಆಡೋದು.
ಏನು ಸಸ್ತ್ಯಾರೋ ಏನೋ ಯಾರಿಗೆ ಗೊತ್ತು. ನಮ್ಮ ಅವ್ವ ಹಿಂಗೆ ಮಾಡ್ಯಾಳೆ ಯಾರಿಗೆ ಗೊತ್ತು. ಅಲ್ಲಿ ಬೇವ ನೀನಾರ ಬುದ್ಧಿ ಹೇಳಕ್ಕೆ ಬರ್ತದೆ ಇಲ್ಲ ಸೊಸಿಗೆ? ಹಾಂ, ನಿನ್ನ ಅಣ್ಣನ ಮಗಳಲ್ಲಿಕಿ ಮತ್ತು ಎಂಥ ಬುದ್ಧಿ ಕಲ್ತಾಳಿಕಿ. ಹಾಂ, ಮನೆಗೆ ಬಂದು ಗಂಡನ ಚಂದಾಗ ವಿಚಾರಿಸ್ಕೊಳ್ದು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಹಾಂ, ಬರ್ಕೊಡ್ದು ಒಂಚೂರಿಗೆ ನೀರು ಕೊಡ್ದು ಬಿಟ್ಟು ಮತ್ತು ನನ್ನನ್ನು ಕ್ವಶನ್ ಮಾಡ್ತಾಳೆ. ಈಗ ನೋಡಿದ್ರೆ ನಾನು ಹೊರಗೆ ಹೊಂಟ್ರೆ ಮತ್ತೆ ಆಕಿನ ಹುಡ್ಕಾಕ್ ಹೊಂಟಿ ಅಂತಂತಾಳೆ. ಮತ್ತು ನಾನು ಏನು ಇಲ್ಲಿ ಸುಡ್ಗಾಡ್ಕೆ ಹೋಗ್ಲಿ ಏನು ಇಲ್ಲೇ ಮನ್ಯಾಗ ಹೆಂಗಸ ನಂಗೆ ಸಾಯ್ಲಿ ಏನು ಕೈಯ ಬಳೆ ಹಾಕೊಂಡು? ನಾನೇನು ನಿಮಗೆ ಇಲ್ಲಿ ಬಳಿ ಹಾಕೊಂಡು ಕೂತ್ರೆ ಅಂತ ಹೇಳಿಲ್ಲ. ನೀವು ಯಾಕೆ ಹಿಂಗೆಲ್ಲ ಅನ್ನಕತ್ತೀರಿ? ಎಲ್ಲ ಅನ್ನೋದು ನೀವು ಅಂದ ಮತ್ತು ನನ್ನ ಮೇಲೆ ಯಾಕೆ ಹಾಕ್ತೀರಿ ಮಾವ? ಸಿಟ್ನಾಗ ನಾನು ಒಂದೆರಡು ಮಾತಾನಿ, ನೀವು ಒಂದೆರಡು ಮಾತಂದ್ರಿ. ಅದನ್ನ ಯಾಕೆ ಹಿಡ್ಕೊಂಡು ಕೂತೀರಿ ಹಂಗೆ? ಇನ್ನೊಂದು ಬಿಟ್ಟು ಸುಮ್ಮನೆ ಇರ್ಬೇಕಲ್ಲ. ಸಿಟ್ನಾಗ ಏನೋ ಅನ್ನಿ ಮಾವ, ತಪ್ಪಾಯ್ತು ನಂದು. ಯಾಕೋ ಗೊತ್ತಿಲ್ಲ, ನೀವು ಬಂದು ಮಾತಾಡ್ಸಿದಾಗ ಆಕಿನ ಕೇಳಿದ್ರಲ್ಲ, ಅದಕ್ಕೆ ನಂಗೆ ಸಿಟ್ಟು ಬಂದು ನಾನು ಸಿಟ್ನಾಗ ಅನ್ನಿ. ನಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡ್ರಿ. ಈಗ ಬಂದು ಹೇಳ್ರಿ, ಊಟ ಮಾಡುವಂದ್ರೆ ಊಟ ಹಚ್ಕೊಡ್ತೇನಂತ. ಆಕಿನ ಕೇಳಿದಕ್ಕೆ ಇಂಥ ಪರಿ ಯಾಕೆ ಸಿಟ್ಟು ಮಾಡ್ಕೋಬೇಕು? ಹಾಂ, ಒಂದು ಮಾತು ಕೇಳೀನಿ, ಮನೆಯಾಗಿರ್ತಾಳಲ್ಲ ಎಲ್ಲಿ ಹೋದ್ಲು ಅಂತೇಳಿ. ತಿನ್ನ ಬರೋರಾಗ ನೀರು ಕೊಡೋಕೆ ಯಾಕೇನಲ್ಲ, ಅದಕ್ಕಾಗಿ ಕೇಳೀನಿ. ಒಂದು ಮಾತು ಕೇಳ್ಬಾರ್ದಂದ್ರೆ ಹೆಂಗೆ ಮತ್ತೆ ಕೇಳ್ತಾರ ಮನೆಯಾಗದಾರ ಅಂದಮೇಲೆ. ಮತ್ತು ನೀನು ಇಂಥ ಪರಿ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಈಗ ಮಾಮ ಎದ್ದು ಊಟ ಮಾಡ್ತಾರೆ ಇಲ್ಲ ಹೇಳ್ರಿ. ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನಂತೂ ಇಲ್ಲಿ ಇರಂಗಿಲ್ಲ. ನನ್ನ ಅಪ್ಪನ ಮನೆಗೆ ಹೋಗ್ಬಿಡ್ತಾನತ್ತಿ. ನಾನು ಇಲ್ಲಿ ಇರಂಗೇ ಇಲ್ಲ. ನನಗೆ ಬೇಡ, ಯಾಕೋ ನನಗೆ ಇಲ್ಲಿ ಇರಾಕ ಮನ್ಸ ಒಪ್ಪಲ್ತು. ಇನ್ನು ನೀವು ಹೋಗ್ಬೇಕಂತಂತೇನೆ. ಇನ್ನು ಒಬ್ಬೊಬ್ಬರು ಒಂದೊಂದು ಥರ ನಾಟಕ ಮಾಡ್ರಿ. ಹಾಂ, ಅಕ್ಕಿ ನೋಡಿದ್ರೆ ಆಕೆ ಎಲ್ಲಿ ಹೋಗಾಳ ಗೊತ್ತಿಲ್ಲ. ನೀ ನೋಡಿದ್ರೆ ನೀನೊಂಥರ ನಾಟಕ ಮಾಡ್ತೀವಿ, ಒಂಥರ ನಾಟಕ ಮಾಡ್ತಾನೆ. ನನಗೆ ನಿಮ್ದೆಲ್ಲ ಕೇಳಿ ಸಾಕಾಗೈತಿ. ವಯಸ್ಸಾದ ಮುದುಕಿ ನಾನು. ಒಂದಿಟ್ಟು ನೆಮ್ಮದಿ ಅನ್ನೋದಿಲ್ಲ ನನಗೆ. ಏನು ಜೀವನದಾಗ ನೆಮ್ಮದಿ ಯಾವಾಗ ಬರ್ತದೆ ಹೇಳ ನನಗೆ? ಹಾಂ, ಸಾಯಿ ಟೈಮ್ದಾಗ ನೆಮ್ಮದಿ ಇಲ್ಲ ಅಂದ್ರೆ ಇನ್ನು ಯಾವಾಗ ನೆಮ್ಮದಿ ಇಟ್ಕೊಂಡು ಸಾಯಿಲ್ಲ ನಾನು? ಹಾಂ, ಈಗ ಇಲ್ವಾ ಇದು ಗಂಡಂದಿಲ್ಲ ಅಂದ್ರೆ ಈ ಮಕ್ಕಳದು ಚಾಲ ಆಗೈತೆ ನನಗೆ. ನಿಮ್ಮದು ಕಿರಿಕಿರಿ ನೋಡ್ಕೊತ ಕುಂದ್ರಲ್ಲ ನಾನು? ಹಾಂ, ನೀನು ಅಣ್ಣನ ಮಗಳಂತ ಕೆಲಸ ನನಗೆ ತಿಳಿಸಿ ಬುದ್ಧಿ ಹೇಳಿದಂಗೆಲ್ಲ ಕೇಳ್ತಾನೆ. ಎಲ್ಲದಕ್ಕೂ ಹ್ಞೂ ಅಂತಾನೆ. ಆದ್ರೆ ನೀನು ತಲೆ ಮೇಲೆ ಬಾರಿ ಎತ್ಕೊಂಡ್ರತಿ ಬಿಡವಾ? ಹಾಂ, ಖುಷಿ. ಹಾಂ, ಇನ್ನು ಎಷ್ಟಂತ ಹೇಳ್ಬೇಕು ನಿನಗೆ ಹೇಳು? ಅತ್ತಿ, ನೀವು ಅನ್ನಕತ್ರಿ ನನಗೆ ಅಂದ್ರೆ ನಿಮಗೂ ಬೇಡಾಗ್ಬಿಟ್ನಿ. ನಾನು ಎಲ್ಲರಿಗೂ ಬೇಡಾಗ್ಬಿಟ್ನಿ. ನಾನು ಯಾರಿಗೂ ಬೇಡ ಅಂತ ಅನಿಸತಿ. ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಿಲ್ಲ. ಅಲ್ಲ ಅತ್ತಿ, ಇಷ್ಟು ದಿನ ನೀನು ನಮ್ಮನೆ ರಾಣಿ ಮಹಾರಾಣಿ ಯುವರಾಣಿ ಅಂತಿದ್ದಿ. ಇವಾಗ ನೋಡಿದ್ರೆ ನನ್ನಂಗನ ಅದಿ ನೀನು ಅಂತಿದ್ದಿ. ಇವಾಗ ನೋಡಿದ್ರೆ ನಿಮ್ಮದು ನೋಡಿ ಸಾಕಾಗೈತೆ ಅಂತಿದ್ದಿ. ನಿನ್ನೋಳೆ ನಮ್ಮನೆ ಸೊಸೆ ಮಾಡ್ಕೊಂಡು ಅಂತಿದ್ದಿ. ಇರಂಗಿಲ್ಲ ನಾನಿಲ್ಲಿ. ನೀವು ಇಷ್ಟಿಲ್ಲ ಅಂದಮೇಲೆ ನಾನಿಲ್ಲಿ ಇರಂಗೇ ಇಲ್ಲ. ಯಾರು ಏನಂದ್ರು ನಾನಿಲ್ಲಿ ಇರಲ್ಲ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಬರೀ ಹೊಕ್ಕನ್ ಅನ್ನೋದು ಕಲ್ತ್ಬಿಟ್ಟಿದ್ದಿ. ಅಲ್ಲ, ನಿನಗೇನು ಮಾಡಿದ ನಾವು ಹೇಳಿಲ್ಲ ಹೋಗಾಕ? ಹಾಂ, ನಿಂಗೇನು ಊಟ ಹಾಕಿಲ್ಲ, ಏನು ಮಾಡಿಲ್ಲ, ಚಲೋ ತಗ ನೋಡ್ಕೊಳತ್ತಿಲ್ಲ. ನೀ ಹೇಳಿದಂಗೆ ಎಲ್ಲ ತಲೆ ಮೇಲೆ ಇಟ್ಕೊಂಡು ನಡ್ಸಾಕತ್ತವ. ಅದಕ್ಕೆ ಹೊಕ್ಕನ್ ಅಂತಿದ್ದೇನು? ಅಲ್ಲ, ಮನೆಗೆ ಬಂದ ಮಗ ಊಟಕ್ಕೆ ಕೊಡ ಅಂತಂದ್ರೆ ಕ್ಯಾರೇನು ಅಲ್ಲಿನ ಜಗಳ ತೆಗಿತಿದ್ದೆ ಅವನ ಜೊತೆ. ಮುಚ್ಚಿಟ್ಟು ಬರಂಗಿಲ್ಲ ನಮ್ಗೆ. ಹಾಂ, ಹೊರಗೆ ದನ್ಕೊಂಡು ಬಂದಿರ್ತಾರೆ ಬಿಸಿಲಾಗ. ಅವ್ರಿಗೆ ಬರ್ಬಾರ್ದು ನೀರು ಕೊಟ್ಟು ಉಣ್ಣಾಕ ಹಚ್ಚಲ್ರಿ, ಏನು ಬೇಕ್ರಿ ಅಂತ ಕೇಳೋದಿರ್ತದ ಪದ್ಧತಿ. ಅದನ್ನ ಬಿಟ್ಟು ಜಗಳ ತಗೊಂಡು ಕುಂತ್ರೆ ಹೆಂಗೆ? ಹಾಂ, ಮತ್ತು ಮನೆಗೆ ಬಾ ಅಂದೆ ಬೇಡ ಅಂದೆ ಅವ್ರಿಗೆ ಗಂಡು ಮಕ್ಕಳಿಗೆ. ನಂದೇ ತಪ್ಪೈತಿ, ಅದಕ್ಕೆ ನಾನು ಹೋಗ್ತೇನೆ. ಅವ್ರನ್ನ ತಪ್ಪಾತಂತ ಕೇಳೇನ. ನಾನಿನ್ನೇ ಇಲ್ಲಿರಂಗಿಲ್ಲ. ನಾನು ಹೋಗ್ತಾ ಇರ್ತೆ ಅಷ್ಟೇ. ಏನಾದರೂ ಮಾಡ್ಕೊಳ್ ಬಿಡ್ಬೇ. ಹೊಕ್ಕಾಳ ಹೋಗ್ಲಿ. ಅವರಪ್ಪ ಇಷ್ಟು ದಿನ ಇಟ್ಕೋತ ನಾನು ನೋಡ್ತಾನೆ. ಮಾವಾಗ ಫೋನ್ ಹಚ್ಚಿ ನಾನೇ ಹೇಳ್ತಾನಂತ, ಹಿಂಗೆ ಮಾಡಕತ್ತಾಳಿಗೆ ನೆಮ್ಮದಿ ಅನ್ನೋದು ಇಲ್ದಂಗೆ ಆಗೈತೆ ನಮಗೆ ಅಂತೇಳಿ. ಹೋಗ್ಲಿ ಬಿಡು, ಎಲ್ಲಿಗೆ ಹೋಗ್ತಾಳೆ ಹೋಗ್ಲಿ. ಎಷ್ಟು ದಿನ ಹೋಗ್ತಾಳೆ ನಾನು ನೋಡ್ತಾನೆ. ಸರಿ ನೋಡ್ರಿ, ಎಷ್ಟು ದಿನ ಹೋಗ್ತೀನಿ ಎಲ್ಲಿಗೆ ಹೋಗ್ತೇನೆ ಅಂತ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನು ಬಂದ್ರೆ ಹೇಳಿ ನಾನಿಲ್ಲಿ. ನೋಡು, ಮನೆ ಬಿಟ್ಟು ಹೋಗೋದೆಲ್ಲ ಮಾತಾಡ್ಕೋಬೇಡ. ಸುಮ್ಮನೆ ಇದ್ದು ಬಿಡೇನು. ನಾವೇನಿಗೆ ನಾನು ಅನ್ಬಾರ್ದು ಅಂದಿಲ್ಲ. ಹಾಂ, ನಾನು ನೀನು ಒಳ್ಳೇದಾಗ ಹೇಳಕತ್ತಲ್ಲ, ಅದನ್ನ ಸಿಟ್ಟೆ ತಿಳ್ಕೊಂಡ್ರೆ ಹೆಂಗೆ? ಅಲ್ಲ, ಅತ್ತಿಯಾಗಿ ನಾನು ಇಷ್ಟು ಹೇಳ್ಬಾರ್ದು ನಿನಗೆ? ಇಲ್ಲ, ನಾನಿಲ್ಲಿ ಇರಂಗೇ ಇಲ್ಲ. ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಇಲ್ಲಿಂದ ಹೋಗ್ತೇನೆ ಅಷ್ಟೇ. ಎಲ್ಲರೂ ಸೇರಿ ನನಗೆ ಅಂತೇಳಲ್ಲ. ಇವ್ರು ನೋಡಿದ್ರೆ ಬರ್ಕೊಡ್ದೆ ಮದುವೆ ಬೇಕಾಗ್ಯಾಳ. ನಾನು ಬೇಡಾಗೇನೆ ಇವರಿಗೆ. ನಾನಿಲ್ಲಿ ಇರಂಗಿಲ್ಲ. ಇಲ್ಲಿ ಮಾತ್ರ ನಾನು ಇರಲೇಬಾರ್ದು. ನಾನು ಇವಾಗ ಹೋಗ್ಲೇಬೇಕು. ಅಯ್ಯೋ ಖುಷಿ, ಯಾಕೆ ಕಣ್ಣೀರು ಹಾಕೊಂತ ಈ ಕಡೆ ಹೊಂಟಿದಿ? ಏನಾಯ್ತು? ಏನಾದರೂ ಚಲೋ ಮಾಡಿದ್ರೇನ? ನೀನು ನಮ್ಮನೆಯವರು. ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಏನಾದರೂ ಕೇಳಿದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ಆಗಿದ್ದು ನಿನ್ನಿಂದಾನ. ಅಯ್ಯೋ ಶಿವಣ್ಣ, ನಾನು ಇವಾಗಾರ ಹೊರಗಿಂದ ಬರಾಕತ್ತನ. ನೀನು ನೋಡಿದ್ರೆ ನನ್ನ ಮೇಲೆ ಬಂದು ಹೋಗ್ಬೇಕು ಅಂದ್ರಸ್ತಿಯಲ್ಲ. ನಾನೇನು ಮಾಡಿದ ಅಂಥದ್ದು? ಮಾಡೋದೆಲ್ಲ ಮಾಡಿ ಈಗ ನಾನೇನು ಮಾಡಿ ಅಂಥದ್ದು ಅಂತ ಕೇಳ್ತಿದ್ದಿ? ಹಾಂ, ಎಲ್ಲನೂ ಆಗಿರೋದು ನಿನ್ನಿಂದನ. ಎಲ್ಲ ಮಾಡೋದು ನೀನು ನನ್ನ. ಈಗ ನೋಡಿದ್ರೆ ಏನೂ ಮಾಡೇ ಇಲ್ಲ. ನಾನು ಭಾಳ ಒಳ್ಳೆಕಿ ಅನ್ನೋ ಥರ ಸ್ಕೋಪ್ ಕೊಡ್ತೀನಿ ನನ್ನ ಮುಂದೆ. ಹಾಂ, ಅಲ್ಲ, ನಾನೇನು ಮಾಡಿದ ಖುಷಿ? ನೀನೇ ಹೇಳು. ನಾನು ಏನಾದರೂ ನಿನಗೆ ಅಂಜನ? ಇಲ್ಲ, ನನ್ನ ಪಾಡಿ ನಾನು ಇವಾಗಾರ ಬಂದ. ಯಾಕೆ ಎಲ್ಲಿಗೆ ಹೊಂಟಿದ್ದೆ? ಎಲ್ಲಿ ಹೋಗ್ಬೇಡ, ಇಲ್ಲೇ ಇರಂತದಿದೆ ನನ್ನ ತಪ್ಪ. ನೀನು ಮಾತಾಡ್ಸಿದ್ದೆ ನನ್ನ ತಪ್ಪನ? ಅಲ್ಲ, ಯಾಕೆ ಇವತ್ತು ನಿನಗೆ ಏನಾಗೈತಿ? ಮಧು, ಆಕಿನ ಬಿಟ್ಬಿಡು ಹೋಗ್ಲಿ. ಆಕಿ ಹೊಕ್ಕಾಳಂತ ಮನೆ ಬಿಟ್ಟು ಹೋಗ್ವಾಳ. ಆಕಿನ ಯಾಕೆ ತಡಿತಿದ್ದಿ ನೀನು? ಬಾ, ನೀನು ಸುಮ್ಮನೆ ಒಳಗೆ ಬಾ. ನೋಡ್ದಿ, ನನ್ನ ಗಂಡ ನೀನನ್ನ ಕರೆಯಕತ್ತಾನ. ನನ್ನನ್ನು ಮನೆ ಬಿಟ್ಟು ಹೊರಗೆ ಹೋಗೋಣತಾನ. ಅಂತದ ನೀ ನನ್ನ ಗಂಡಗ ಏನು ಮಾಡಿದಿಲ್ಲ? ಏನು ಮಾಡಿದಿ? ಹಲ್ಕಟ್ ಮೂಡ ಹೇಳ್ತೀಯಾ ಇಲ್ಲ?